ओम आनंदमयोभ्यासात् ओम तस्य प्रियमेव शिरः मोदो दक्षिणः पक्षः प्रमोद उत्तरः पक्षः आनंदात्मा ब्रह्मपुच्छं प्रतिष्ठा तमेव समन्वयं प्रकटयति आनंदमयोभ्यासात् इत्यादिना समस्तेन अध्यायेन प्रायेण ಆನಂದಮಯಾಧಿಕರಣಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಆ ವೇದವಾಕ್ಯದ ತೈತರಿಯ ಉಪನಿಷತ್ತಿನ ವಾಕ್ಯದ ಅರ್ಥವನ್ನೆಲ್ಲ ನೋಡಿ ಮುಗಿಸಿದ್ದೇವೆ. ಆನಂದಮಯನಿಂದ ವಿಜ್ಞಾನಮಯ ಉದ್ಭವಿಸಿದ್ದಾನೆ. ಆದ್ದರಿಂದ ಆನಂದಮಯನಿಗೂ ವಿಜ್ಞಾನಮಯನಿಗೂ ಸಾದೃಶ್ಯ ಇದೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಮತ್ತು ಪ್ರಿಯ ಅಂದ್ರೆ ಏನು, ಮೋದ ಪ್ರಮೋದ ಅಂದ್ರೆ ಏನು ನೋಡಿದ್ದೀವಿ. ಸ್ವರೂಪಭೂತವಾದದ್ದು ಆನಂದ. ಆನಂದ ಆತ್ಮ ಅಂತಿದೆ. ಆತ್ಮ ಅಂದರೆ ಮಧ್ಯದೇಹ, ಅಲ್ಲಿ ಆನಂದ ಅಂದರೆ ಸ್ವರೂಪಭೂತವಾದದ್ದು, ಜೀವನ ಸ್ವರೂಪದಿಂದಲೇ ವ್ಯಕ್ತ ಆಗುವಂಥದ್ದು. ಯದ್ವಾ, ಅಲ್ಲಿ ಯತ್ವಾ ಅಂತಿದ್ರೆ ನಿಮ್ಮ ಪುಸ್ತಕದಲ್ಲಿ ಏನಾದರೂ ಹಾಗಿದ್ರೆ ತಿದ್ದುಕೊಳ್ಬೇಕು. ಯದ್ವಾ ಶ್ರವಣೋತ್ತಮ್ ಪ್ರಿಯಂ, ಅದನ್ನು ಕೂಡ ನೋಡಿದ್ದೀವಿ ಹಿಂದೊಂದ್ಸರಿ. ಇನ್ನೊಂದ್ಸರಿ ಹೇಳ್ತಿದ್ದೇನೆ ಅಷ್ಟೆ. ಶ್ರವಣ ಮಾಡಿದಾಗ ಸಿಗುವಂತಹ ಸುಖಕ್ಕೆ ಪ್ರಿಯ ಅಂತಾರೆ. ದರ್ಶನ ಮಾಡಿದಾಗ, ವಸ್ತುವನ್ನು ನೋಡಿದಾಗ ಸಿಗುವಂಥ ಸುಖಕ್ಕೆ ಮೋದ ಅಂತಾರೆ. ಅದನ್ನು ಅನುಭವಿಸಿದಾಗ ಸಿಗುವಂಥ ಸುಖಕ್ಕೆ ಪ್ರಮೋದ ಅಂತಾರೆ. ಸ್ವರೂಪಭೂತವಾದ ಆನಂದ. ಮುಂದೆ ತತ್ತತ್ ಪ್ರವರ್ತಕತೆಯ ತತ್ವ ಅಂತ ಎಲ್ಲಿಯಾದರೂ ಇದ್ದರೆ ಅದನ್ನು ತಿದ್ಕೊಳ್ಬೇಕು. ಹಿಂದೊಂದ್ಸರಿ ಹೇಳಿದ್ದೆ. ತತ್ತತ್ ಪ್ರವರ್ತಕತೆಯ ಆಯಾ ಆನಂದಗಳನ್ನು ಪ್ರವರ್ತಿಸುವುದರಿಂದ ಆ ಭಗವಂತನಿಗೂ ಕೂಡ ಅದೇ ಹೆಸರೇ ಇದೆ. ಇಷ್ಟು ಈ ಹಿಂದೆ ನಾವು ನೋಡಿದಂಥ ವಿಷಯ. ಬ್ರಹ್ಮಣ ಅವಯವತ್ವ ಉಕ್ತಾವಪಿ ಕಿಮರ್ಥಂ ಆನಂದಮಯಸ್ಯ ವಿಷ್ಣುತ್ವ ಸಮರ್ಥನಂ ಇತ್ಯಾಹ. ಈ ಭಾಷ್ಯದಲ್ಲಿ ಒಂದು ವಾಕ್ಯ ಇದೆ, ಅದರ ಅರ್ಥ ನಾವೀಗಾಗಲೇ ನೋಡಿದ್ದೇವೆ. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಇತ್ಯುಕ್ತಂ ತಚ್ಚ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಇತ್ಯಾದಿನ ಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯ ಅವಯವ ರೂಪಂ ಪ್ರತೀಯತೆ ನಹಿ ಅವಯವಿನಂಬಿನ ಅವಯವ ಮಾತ್ರಸ್ಯ ಜ್ಞೇಯತ. ಇದು ಆಚಾರ್ಯರ ಭಾಷ್ಯವಾಕ್ಯ. ಆ ಭಾಷ್ಯವಾಕ್ಯಕ್ಕೆ ಏನು ಹಿನ್ನೆಲೆ ಅಂತ ಅನ್ನೋದನ್ನು ಜಯತೀರ್ಥರು ತೋರಿಸ್ತಿದ್ದಾರೆ ಅಷ್ಟೆ. ಭಾಷ್ಯ ಹೀಗಿದೆ. ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಮೊದಲನೇ ಸೂತ್ರದಿಂದ ಆರಂಭಿಸಿ ಹೇಳಿದ್ದಾರೆ. ಆ ಬ್ರಹ್ಮ ಏನದು, ಬ್ರಹ್ಮದ ಸ್ವರೂಪ ಏನು ಅಂತ ಪ್ರಶ್ನೆ ಬಂದರೆ, ಈ ತೈತರಿಯ ಉಪನಿಷತ್ತನ್ನು ನೋಡಿದರೆ ಆನಂದಮಯ ಅನ್ನೋ ಒಂದು ಬೇರೆ ವ್ಯಕ್ತಿ ಅಥವಾ ಒಂದು ತತ್ವ ಇದೆ. ಆ ತತ್ವಕ್ಕೆ ತಲೆ ಒಂದಿದೆ, ಬಲತೋಳು ಎಡತೋಳು ಹೀಗೊಂದು ಬೇರೆ ಬೇರೆ ಇದೆ, ಮಧ್ಯದೇಹ ಒಂದಿದೆ, ಅದರ ಪಾದ ಒಂದಿದೆ. ಅದರಲ್ಲಿ ಆ ಆನಂದಮಯನ ಪಾದವೇ ಈ ಬ್ರಹ್ಮ ಅಂತ ಹೀಗೆ ಕೇಳಿ ಬರ್ತಾ ಇದೆ. ಆನಂದಮಯದ ಅವಯವವಾಗಿ ಕೇಳಿ ಬರ್ತಾ ಇದೆ. ಆಯ್ತು, ಕೇಳಿ ಬಂದ್ರೆ ಮುಂದೆ ಏನಾಯ್ತು? ಅದು ನಹಿ ಅವಯವಿನಂಬಿನ ಅವಯವ ಮಾತ್ರ ಸಿದ್ಧೇಯತ ಅಂತಿದೆಯಲ್ಲ, ಅದ್ರ ಹಿನ್ನೆಲೆ ಜಯತೀರ್ಥರಿಗೆ ತೋರಿಸ್ತಾ ಇದ್ದಾರೆ. ಹೌದು, ಅವಯವ ಅಂತ ಹೇಳಿದ್ರು. ಬ್ರಹ್ಮಣ ಅವಯವತ್ವ ಉಕ್ತಾವಪಿ ಜಯತೀರ್ಥರ ವಾಕ್ಯ. ಈ ಬ್ರಹ್ಮವನ್ನ ಆನಂದಮಯನ ಅವಯವನ್ನ ಅಂತ ಹೇಳಿದ್ದಾರೆ. ನೋಡಿ, ಷಷ್ಠಿ ವಿಭಕ್ತಿ ಇದೆ. ಬ್ರಹ್ಮಣ ಅವಯವತ್ವ ಉಕ್ತಾವಪಿ ಅಂದರೆ ಬ್ರಹ್ಮನು ಆನಂದಮಯನ ಅವಯವ ಎಂಬುದಾಗಿ ಹೇಳಿದರೂ ಕೂಡ ಅಂತ ಅರ್ಥ. ಅದಕ್ಕೆ ಹಾಗೆ ವರ್ಣಿತನಾದರೂ ಕೂಡ. ಕಿಮರ್ಥಂ ಆನಂದಮಯಸ್ಯ ವಿಷ್ಣುತ್ವ ಸಮರ್ಥನಂ, ಆನಂದಮಯನನ್ನು ವಿಷ್ಣು ಅಂತ ಸಮರ್ಥನೆ ಮಾಡಲಿಕ್ಕೆ ಏನು ಕಾರಣ ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಆ ಥರದ ಪ್ರಶ್ನೆ ಬಂದರೆ ಅದಕ್ಕೆ ನಹಿ ಅನ್ನೋ ಮಾತಿನಿಂದ ಉತ್ತರ ಕೊಡ್ತಿದ್ದಾರೆ. ನಹಿ ಅವಯವಿನಂಬಿನ ಅವಯವ ಮಾತ್ರಸ್ಯ ಜ್ಞೇಯತ. ಅವಯವಿಯಾದಂಥ ಅಂದರೆ ಮೂಲ ಆನಂದಮಯ ಏನಿದ್ದಾನೆ ಅವನನ್ನು ಬಿಟ್ಟು ಕೇವಲ ಅವಯವವನ್ನು ತಿಳಿದಿದ್ದರಿಂದ ಏನು ಪ್ರಯೋಜನ ಇಲ್ಲ, ತಿಳಿಲಿಕ್ಕಾಗೋದೂ ಇಲ್ಲ. ಅವಯವಿ ಅಂದರೆ ಶಬ್ದದ ಅರ್ಥ ತಿಳ್ಕೋಬೇಕು. ಅವಯವಾನಿ ಅಸ್ಯ ಸಂತಿ ಇತಿ ಅವಯವಿ. ಯಾರು ಅವಯವಗಳನ್ನು ಒಳಗೊಂಡಿರ್ತಾನೋ ಅವನು ಅವಯವಿ. ಹೋಲ್ ಅಂತಾರೆ, ಹೋಲ್ ಅಥವಾ ಒರಿಜಿನಲ್ ಪಾರ್ಟ್, ಅದು ಅವಯವಿ. ಈ ಅವಯವ ಅಂದರೆ ಪಾರ್ಟ್. ಅವಯವಿಯನ್ನು ಬಿಟ್ಟು ಕೇವಲ ಅವಯವವನ್ನು ತಿಳ್ಕೊಂಡಿದ್ರಿಂದ ಏನು ಪ್ರಯೋಜನ ಇಲ್ಲ. ಇಡೀ ವಸ್ತುವನ್ನು ತಿಳ್ಕೊಂಡಿದ್ರಿಂದ ಏನಾದರೂ ಒಂದು ಪ್ರಯೋಜನ ಇರ್ತದೆ.
ಇಡೀ ವಸ್ತುವನ್ನು ಒಂದ್ಸರಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಆಮೇಲೆ ಒಂದು ಪಾರ್ಟಿನ ಬಗ್ಗೆ ವಿಶೇಷ ಜಿಜ್ಞಾಸೆ ಮಾಡಬಹುದು. ಆ ಅವಯವನ್ನೇ ಬಿಟ್ಟರೆ ಅದರದ್ದೇನು ಉಪಯೋಗ ಇಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಜಯತೀರ್ಥರು ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಇಡೀ ಆನಂದಮಯ ಬ್ರಹ್ಮಣ ಅನ್ಯ. ಇಲ್ಲಿ ಆನಂದಮಯ ಅಂತ ತತ್ವವನ್ನು ತೈತ್ರಿಯ ಉಪನಿಷತ್ನಲ್ಲಿ ವರ್ಣಿಸಿದಾರಲ್ಲ, ಅವನು ಬ್ರಹ್ಮನಿಗಿಂತ ಭಿನ್ನನೋ ಅಲ್ಲೋ ಅಂತ ಒಂದು ಪ್ರಶ್ನೆ ಮಾಡಬೇಕು. ಇಡೀ ಬ್ರಹ್ಮಣ ಅನ್ಯ, ಬ್ರಹ್ಮನಿಗಿಂತ ಭಿನ್ನ ಅಂತ ಆದರೆ ತದಾ ನ ಬ್ರಹ್ಮ ಜಿಜ್ಞಾಸ ಸಂಭವತಿ. ಆಗ ಬ್ರಹ್ಮ ಜಿಜ್ಞಾಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ ಅವಯವಿನ ಏವ ಆನಂದಮಯಸ್ಯ ಜಿಜ್ಞಾಸ್ಯತ್ವ ಪ್ರಾಪ್ತೆ. ಇಲ್ಲಿದೆಲ್ಲ ಇಡೀ ಆನಂದಮಯ ಬ್ರಹ್ಮಣ ಅನ್ಯ, ಆನಂದಮಯನಾದ ವ್ಯಕ್ತಿ ಬ್ರಹ್ಮನಿಗಿಂತ ಭಿನ್ನವೇ ಅಂತ ಆಗಿಬಿಟ್ರೆ ಆವಾಗ ಬ್ರಹ್ಮ ಜಿಜ್ಞಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆಂದ್ರೆ ಇಬ್ರು ಭಿನ್ನರಾದ್ರಿಂದ ಬ್ರಹ್ಮ ಜಿಜ್ಞಾಸ ಮಾಡಬಾರ್ದು, ಆನಂದಮಯನ ಜಿಜ್ಞಾಸನೆ ಮಾಡಬೇಕು ಅಂತ ಆಗ್ತದೆ. ತತ್ವಗಳೇ ಎರಡು ಬೇರೆ ಬೇರೆ ಅಂತ ಆಗಿಬಿಟ್ರೆ. ಇಲ್ಲ, ತತ್ವಗಳು ಎರಡೂ ಹಾಗೆ ಪೂರ್ಣ ಬೇರೆ ಅಲ್ಲ, ಅವಯವಿ ಸಂಬಂಧ ಇದೆ ಅಂತ ತಿಳ್ಕೊಂಡ್ರೆ ಆಗ ಅವಯವಿಯಾದಂತಹ ಆನಂದವನ್ನೇ ಜಿಜ್ಞಾಸೆ ಮಾಡಬೇಕಾಗ್ತದೆ. ಹೀಗೆ ಭಿನ್ನ ಆಗಿದ್ದಾನೆ ಅಂತ ಮೊದಲನೇ ಪ್ರಶ್ನೆಯಲ್ಲಿ ಅವಯವಿ ಏನೋ ಸಂಬಂಧ ಇರುವ ಬಗ್ಗೆ ಜಿಜ್ಞಾಸೆ ಮಾಡಿಲ್ಲ. ಭಿನ್ನ ಅಲ್ಲ, ಅವಯವಿ ಸಂಬಂಧ ಅವರ ನಡುವೆ ಇದೆ ಅಂತ ಎರಡನೇ ಪಕ್ಷ ತಗೊಂಡ್ರೆ ಆವಾಗ ಅವಯವಿಯಾದ ಆನಂದಮಯನ ಬಗ್ಗೆನೇ ಜಿಜ್ಞಾಸೆ ಮಾಡಬೇಕಲ್ಲ. ಎರಡೂ ಪಕ್ಷದಲ್ಲೂ ಕೂಡ ಅವಯವವಾದಂಥ ಬ್ರಹ್ಮದ ಬಗ್ಗೆ ಜಿಜ್ಞಾಸೆ ಮಾಡಿ ಏನು ಉಪಯೋಗ? ಅವಯವಿ ಜಿಜ್ಞಾಸ ಬಿನ ಅವಯವ ಮಾತ್ರ ಜಿಜ್ಞಾಸ ಆಯೋಗಾತ್. ಅವಯವಿಯ ಬಗ್ಗೆ ಏನೂ ತಿಳಿಯದೆ ಅವಯವದ ಬಗ್ಗೆ ತಿಳಿಕೊಳ್ಳುವುದು ಪ್ರಯತ್ನ ಮಾಡುವುದು ಉಪಯೋಗ ಇಲ್ಲ. ಬ್ರಹ್ಮ ಜಿಜ್ಞಾಸ ಶ್ರುತ್ಯುಕ್ತ ನ ಹಾತುಂ ಶಕ್ಯ. ಬ್ರಹ್ಮ ಜಿಜ್ಞಾಸೆ ಅಂತೂ ಶಾಸ್ತ್ರದಲ್ಲಿ ಬಂದಿದೆ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ, ಮತ್ತೆ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವ ಅಥವಾ ಮುಂಚತ, ಹೀಗೆಲ್ಲ ಬಂದಿದೆ. ಆದ್ದರಿಂದ ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನೆನಪಿಗೆ ಬಂದಾಗ ನನಗೆ ವೇದ ವಾಕ್ಯಗಳು ನೆನಪಿಗೆ ಬರ್ತಿರ್ತವೆ. ಹೇಳಿದೆ, ಆತ್ಮಾವಾರೇ ದ್ರಷ್ಟವ್ಯ, ಮೊದಲು ಅವನನ್ನು ನೀವು ದರ್ಶನ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಹೇಗೆ ದರ್ಶನ ಮಾಡ್ಕೋಬೇಕು, ಸಾಕ್ಷಾತ್ಕರಿಸ್ಕೋಬೇಕು? ಹೇಗೆ ಅಂದರೆ ಶ್ರೋತವ್ಯ, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ತಮೇವೈಕಂ ಜಾನಥ ಆತ್ಮಾನಂ ಅಂತ ಒಂದು ಉಪನಿಷತ್ತಿದೆ, ಅಲ್ಲಿ ಅವನ ಬಗ್ಗೆ ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ಓಮಿತ್ಯೇವ ಧ್ಯಾಯತ ಆತ್ಮಾನಂ ಸ್ವಸ್ತಿವಃ ಪರಾಯ ತಮಸಃ ಪರಸ್ತಾತ್ ಅಂತ ಇನ್ನೊಂದು ಉಪನಿಷತ್ತಿದೆ. ಅಲ್ಲಿ ಅವನನ್ನು ಓಂ ಎಂಬುದಾಗಿ ಧ್ಯಾನ ಮಾಡ್ರಿ ಅಂತ ಬಂದಿದೆ. ಅಂತ ಹೀಗೆ ನಾನಾ ರೀತಿಯಲ್ಲಿ ಅವನ ಬಗ್ಗೆ ಶ್ರವಣ ಮಾಡ್ರಿ, ಮನನ ಮಾಡ್ರಿ, ಧ್ಯಾನ ಮಾಡ್ರಿ ಅಂತ ಹೀಗೆಲ್ಲ ಬಂದಿದೆ. ಬಂದಿರುವುದರಿಂದ ಅದನ್ನು ಪರಿತ್ಯಾಗ ಮಾಡಲಿಕ್ಕೆ ಶಕ್ತಿ ಸಾಧ್ಯವಿಲ್ಲ. ಅತಃ ಆನಂದಮಯಸ್ಯ ವಿಷ್ಣೋ ಅನ್ಯತ್ವೇ ನ ಬ್ರಹ್ಮ ಜಿಜ್ಞಾಸ ಸಂಭವತೆ. ಆದ್ದರಿಂದ ಆನಂದಮಯನಾದ ವ್ಯಕ್ತಿ ತತ್ವ ವಿಷ್ಣುವಿಗಿಂತ ಭಿನ್ನ ಅಂತ ಆಗಿಬಿಟ್ರೆ ನ ಬ್ರಹ್ಮ ಜಿಜ್ಞಾಸ ಸಂಭವತಿ. ಬ್ರಹ್ಮ ಜಿಜ್ಞಾಸ ಅಂತನ್ನುವುದು ಸಾಧ್ಯವೇ ಆಗೋದಿಲ್ಲ. ಶ್ರುತಿಯಲ್ಲಿ ಹೇಳಿಲ್ಪಟ್ಟದನ್ನು ಮಾಡುವುದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಸಂಭವತಿ ಅತಃ ಬ್ರಹ್ಮ ಜಿಜ್ಞಾಸ ಸಿದ್ಧಾರ್ಥಂ. ಬ್ರಹ್ಮ ಜಿಜ್ಞಾಸೆಯನ್ನಂತೂ ಮಾಡಬೇಕು. ಅದರ ಸಿದ್ಧಾರ್ಥವಾಗಿ ಆನಂದಮಯ ಅಭ್ಯಾಸಾತ್ ಇತ್ಯಾದಿನ ಆನಂದಮಯಸ್ಯ ವಿಷ್ಣುತ್ವಮಃ ಸೂತ್ರಕಾರ. ಅದರಿಂದ ಆನಂದಮಯ ಅಂದರೆ ಬೇರೆ ಯಾರು ಅಲ್ಲ, ಅವನು ವಿಷ್ಣುವೇ ಆಗಿದ್ದಾನೆ. ವಿಷ್ಣುತ್ವಂ ಆಹ ಅಂದರೆ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಸೂತ್ರಕಾರರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಆಚಾರ್ಯರು ತಮ್ಮ ಭಾಷ್ಯವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅದರ ಅಭಿಪ್ರಾಯವನ್ನು ಜಯತೀರ್ಥರು ತಿಳಿಸಿದ್ದಾರೆ. ಏವಂ ಸಂಗತಿ ಮುಕ್ತ ವಿಷಯ ಸಂಶಯ ದರ್ಶಯತಿ ಆನಂದಮಯ ಇತಿ. ಹೀಗೆ ಸಂಗತಿ ಬಂತು. ಸಂಗತಿ ಅಂದರೆ ಈಗ ನಾವು ಪ್ರತಿಪಾದನೆ ಮಾಡ್ತಿರುವ ವಿಷಯ ಒಟ್ಟಾರೆ ಶಾಸ್ತ್ರದಲ್ಲಿ, ಈ ಅಧ್ಯಾಯದಲ್ಲಿ ಮತ್ತು ಈ ಪಾದದಲ್ಲಿ ಹೇಗೆ ಅಂತರ್ಭಾವ ಕಂಡಿದೆ ಅಂತನ್ನೋದನ್ನು ತೋರಿಸಿ ಆಯಿತು. ಅದಾದಮೇಲೆ ಮುಂದೆ ಅದ್ರ ಬಗ್ಗೆ ಆನಂದಮಯೋ ಬ್ರಹ್ಮಾದಿ ಪ್ರಕೃತಿ ವಿಷ್ಣುರ್ವ ಅನ್ನೋ ಮಾತಿನಿಂದ ವಿಷಯ ಏನು, ಸಂಶಯ ಏನು ಅಂತನ್ನೋದನ್ನೆಲ್ಲ ಮುಂದೆ ತಿಳಿಸ್ತಾರೆ. ಅತ್ರ ಆನಂದಮಯೋ ವಿಷಯ ಅಂತ ಜಯತೀರ್ಥರ ವಾಕ್ಯ ಏನಿದೆಯಲ್ಲ, ಸಕಿಂ ಬ್ರಹ್ಮಾದಿ ಜೀವ ಸಮೂಹ ಮತ್ತು ಚೇತನ ಪ್ರಕೃತಿ ಅಂತ ಮುಂದೆ ಒಂದು ಜಿಜ್ಞಾಸೆ ಇದೆ. ಅದ್ರ ಬಗ್ಗೆ ನಾವು ನಾಳೆ ದಿವಸ ನೋಡೋಣ. ಈಗ ಇದರಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ 404 ಮತ್ತು 405ನೇ ಪೇಜಿನಲ್ಲಿ ಈ ಬೇರೆ ಬೇರೆ ಎರಡು ದರ್ಶನಗಳ ಬಗ್ಗೆ, ದರ್ಶನಗಳು ಅಂದರೆ ಅಭಿಪ್ರಾಯಗಳು,
ಅವುಗಳ ಬಗ್ಗೆ ಒಂದು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಎರಡನ್ನೂ ಸಮನ್ವಯಿಸಿ ತೋರಿಸಿದ್ದಾರೆ ಕೂಡ. ಅತ್ರ ಆನಂದಮಯೋ ವಿಷಯ ಇತಿ ಅಂತ ಪ್ರತೀಕ ಇದೆ. ಅದಾದಮೇಲೆ ಅತ್ರ ದ್ವೇ ದರ್ಶನೆ. ಆನಂದಮಯ ಶಬ್ದ ಲಿಂಗಾತ್ಮಕ ಇತಿ ಏಕಂ ದರ್ಶನಂ. ಆನಂದಮಯ ಶಬ್ದ ಅಂತ ಅನ್ನೋದು ಲಿಂಗಾತ್ಮಕವಾಗಿದೆ ಅಂತ ಒಂದು ದರ್ಶನ. ನಾಮಾತ್ಮಕಮಿತಿ ಅಪರಂ. ತತ್ರ ಆದ್ಯಂ ಸತ್ತರ್ಕದೀಪಾವಲಿ ತತ್ವಪ್ರದೀಪ ಕೃತೋ ದರ್ಶನಂ. ಕೃತೋ ಅಂತ ಷಷ್ಠಿ ವಿಭಕ್ತಿ ದ್ವಿವಚನ. ಆನಂದಮಯ ಶಬ್ದ ಅನ್ನೋದು ಲಿಂಗಾತ್ಮಕ ಅನ್ನೋದು ಸತ್ತರ್ಕ ದೀಪಾವಳಿಕಾರ ಪದ್ಮನಾಭ ತೀರ್ಥರು ಮತ್ತು ತತ್ವಪ್ರದೀಪಕಾರ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ. ಬ್ರಹ್ಮಣಿ ಅರ್ಥಾಂತರ ನಿರೋಢ ಸಮನ್ವಯ ಪ್ರತಿಪಾದನಾತ್ ಪ್ರಾಯೇಣೇತಿ ಇತಿ ಸತ್ತರ್ಕ ದೀಪಾವಲ್ಯಾಂ. ಸತ್ತರ್ಕ ದೀಪಾವಳಿಯಲ್ಲಿರುವ ವಾಕ್ಯವನ್ನು ಕೋಟ್ ಮಾಡಿದ್ದಾರೆ ಅಭಿನವ ಚಂದ್ರಿಕಾಕಾರರು. ಆ ವಾಕ್ಯದ ಅರ್ಥ ನಾವೇನು ನೋಡಬೇಕಾಗಿಲ್ಲ, ಅವರ ಅಭಿಪ್ರಾಯ ತಿಳ್ಕೊಂಡು ಸಾಕಷ್ಟು ಸ್ಥೂಲವಾಗಿ. ಅದನ್ನು ಮುಂದೆ ಮತ್ತೆ ನಾವು ಸತ್ತರ್ಕ ದೀಪಾವಳಿ ಹೇಗೂ ನೋಡುವವರಿದ್ದೇವೆ. ಆನಂದಾದಿ ಗುಣವಾಚಿನಾಂ ಆನಂದಮಯಾದಿ ಗುಣವಾಚಿನಾಂ ಆನಂದಾದಿ ಗುಣವಾಚಿನಾಂ ಆನಂದಮಯಾದಿ ಗುಣಿವಾಚಿನಾಂ ಸ್ವಶಬ್ದಾನಾಂ. ಇಲ್ಲಿ ನೋಡಿ, ಈ ಆನಂದಮಯ ಅಂತನ್ನೋದು ಅದು ಗುಣಿಯನ್ನು ಹೇಳ್ತದೆ, ಅದು ಆನಂದ ಅನ್ನೋದು ಗುಣವನ್ನು ಹೇಳ್ತದೆ. ಈ ಗುಣವನ್ನು ಹೇಳುವ ಮೂಲಕ ಗುಣಿಯನ್ನು ಹೇಳ್ತಾ ಇದೆ ಅದು. ಸ್ವಶಬ್ದಾನಾಂ ಸಮನ್ವಯ ಸಿದ್ಧಾರ್ಥಂ ಆನಂದಮಯಾಧಿಕರಣೆ ಲಿಂಗ ವಿಚಾರಾತ್. ಆನಂದಮಯಾಧಿಕರಣದಲ್ಲಿ ಲಿಂಗವನ್ನು ವಿಚಾರ ಮಾಡ್ತಾ ಇದ್ದಾರೆ. ಇದೆಲ್ಲ ತತ್ವಪ್ರದೀಪದ ವಾಕ್ಯ. ಇಂದ್ರಾದಿ ಬಹುನಾಂನಾಂ ಸಮನ್ವಯ ಸೌಲಭ್ಯಾಯ ಉತ್ತರತ್ರ ಅಂತಸ್ಥತ್ವಲಿಂಗ ವಿಚಾರತ. ಅದನ್ನು ಬಿಟ್ಟುಬಿಡಿ. ತಸ್ಮಾತ್ ಪ್ರಾಯೇಣ ಅನ್ಯತ್ರ ಪ್ರಸಿದ್ಧಾನಾಂ ನಾಮಶಬ್ದಾನಾಂ ಬ್ರಹ್ಮಣ್ಯ ಸಮನ್ವಯ ಇತಿ ವಕ್ತಿ ಅಸ್ಮಿನ್ ಪಾದೆ ಇತಿ ತತ್ವಪ್ರದೀಪೇ ಚ ಆನಂದಮಯ ಶಬ್ದಸ್ಯ ಲಿಂಗಾತ್ಮಕತ್ವ ಉಕ್ತೇ. ತತ್ವಪ್ರದೀಪದಲ್ಲಿಯೂ ತತ್ವರ್ಕ ದೀಪಾವಳಿಯಲ್ಲಿಯೂ ಆನಂದಮಯ ಶಬ್ದವನ್ನು ಲಿಂಗಾತ್ಮಕ ಅಂತ ಹೇಳಿದ್ದಾರೆ. ಮುಂದೆ ದ್ವಿತೀಯಂತು ಟೀಕಾಕೃತಃ ದರ್ಶನಂ. ಇದು ಷಷ್ಠಿ ವಿಭಕ್ತಿ ಏಕವಚನ, ಟೀಕಾಕೃತಃ ಅಂತ. ಅತ್ರ ಅಂತಸ್ಥತ್ವ ಲಿಂಗ ಸಮನ್ವಯ ಪ್ರತಿಪಾದನಾತ್ ಪ್ರಾಯೇಣೇತಿ ಅಂತಸ್ಥತ್ವ ಅಧಿಕರಣಸ್ಯೈವ ವ್ಯಾವರ್ತಿತ್ವ ಉಕ್ತೇ. ಅನ್ಯಥಾ ಆನಂದಮಯಾಧಿಕರಣಸ್ಯಾಪಿ ವ್ಯಾವರ್ತಿತ್ವ ಅವಕ್ಷತ್. ಅಂದರೆ ಬಿಟ್ಬಿಡಿ, ಚೈತನ್ಯರ ಅಭಿಪ್ರಾಯ ಏನು ಅಂತ ನೋಡೋದು ಮುಖ್ಯ. ನಾವು ಟಿಪ್ಪಣಿಗಳ ಪ್ರತಿಯೊಂದು ವಾಕ್ಯವನ್ನು ಅರಗಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ, ಗಮನಿಸಬೇಕಾದ ಅಗತ್ಯವೂ ಇಲ್ಲ. ತತ್ರ ಆದ್ಯತಮಸ್ಯ, ಈ ಮೊದಲನೇ ದರ್ಶನ ಏನಿದೆಯಲ್ಲ, ಪದ್ಮನಾಭ ತೀರ್ಥರು ಮತ್ತು ತತ್ವಪ್ರದೀಪಕಾರರ ದರ್ಶನ, ಅದಕ್ಕೆ ಏನು ಮೂಲ? ಆಚಾರ್ಯರ ಅಭಿಪ್ರಾಯವನ್ನೇ ಇಬ್ಬರು ನೋಡ್ತಿದ್ದಾರೆ ಅಂದಮೇಲೆ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಹೇಗೆ ಬಂತು ಅಂದರೆ, ಆದ್ಯತಮಸ್ಯ ಗುಣಿಸಾಮಾನ್ಯ ವಾಚಿನಾಂ ಗುಣವಾಚಿನಾಂ ಚ ಪ್ರಥಮಮಾಹ ದೇವ ಸಮನ್ವಯಂ ಇತಿ ಅನುವ್ಯಾಖ್ಯಾನೆ. ಅನುವ್ಯಾಖ್ಯಾನದಲ್ಲಿ ಆನಂದಮಯ ಶಬ್ದವನ್ನು ಧರ್ಮ ವಿಶಿಷ್ಟ ಧರ್ಮಿ ವಾಚಕವಾಗಿದೆ ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಿದೆ, ಧರ್ಮದ ಮೂಲಕ ಧರ್ಮಿಯನ್ನು ಹೇಳಿದರೆ ಅದು ಲಿಂಗಾತ್ಮಕ ಶಬ್ದ ಅಂತ ಗೊತ್ತಿದೆ. ಹೀಗೆ ಗುಣಿಸಾಮಾನ್ಯ ವಾಚಿನಾಂ ಗುಣವಾಚಿನಾಂ ಚ ಪ್ರಥಮಮಾಹ ದೇವ. ದೇವ ಅಂದರೆ ವೇದವ್ಯಾಸರು. ವೇದವ್ಯಾಸ ದೇವರು ಸೂತ್ರಕಾರರು ಗುಣಿ ಸಾಮಾನ್ಯವನ್ನು ಹೇಳುವ, ಸಾಮಾನ್ಯ ಅಂದರೆ ಎಲ್ಲ ಅಂತ ಅರ್ಥ, ಗುಣವಾಚಿನಾಂಶ ಗುಣಗಳನ್ನು ಹೇಳುವ ಶಬ್ದಗಳ ಸಮನ್ವಯವನ್ನು ತೋರಿಸ್ತಾ ಇದ್ದಾರೆ. ಇದು ಈ ಅನುವ್ಯಾಖ್ಯಾನದ ಮಾತು ತತ್ವಪ್ರದೀಪಕಾರರಿಗೆ ಮತ್ತು ಸತ್ತರ್ಕ ದೀಪಾವಳಿಕಾರರಿಗೆ ಮೂಲ. ದ್ವಿತೀಯ ಮತಸ್ಯತು, ಚೈತೀರ್ಥರ ಮತಕ್ಕೆ ಏನು ಮೂಲ ಅಂದರೆ, ಆನಂದಮಯ ರೂಪೇತು ಬ್ರಹ್ಮಣ ಪುಚ್ಛತಾ ಉಕ್ತಿತಃ ಸಮಸ್ತ ಬ್ರಹ್ಮತಾ ಪ್ರಾಪ್ತೇ ಆನಂದಮಯ ನಾಮ ಹಿ ಇತಿ ಅನುವ್ಯಾಖ್ಯಾನೆ ನಾಮತ್ವ ಉಕ್ತಿ ಮೂಲಂ. ಇದು ಅನುವ್ಯಾಖ್ಯಾನದಲ್ಲೇ ಬಂದಿರುವಂಥ ಮಾತು. ಅಲ್ಲಿ ಆನಂದಮಯ ಶಬ್ದವನ್ನು ನಾಮಶಬ್ದ ಅಂತ ಹೇಳಿದ್ದಾರೆ. ಈ ತೈತರಿಯ ಉಪನಿಷತ್ತಿನಲ್ಲಿ ಆನಂದಮಯ ರೂಪದ, ಈ ತೈತರಿಯ ಉಪನಿಷತ್ತಿನಲ್ಲಿ ಬಂದಿರುವ ವಿಚಾರ ಏನಂದರೆ, ಆನಂದಮಯ ರೂಪ ಅಂತ ಒಂದು ಅಖಂಡವಾದ ರೂಪ, ಅದರಲ್ಲಿ ಬ್ರಹ್ಮವು ಪುಚ್ಛವಾಗಿದೆ ಅಂತ ಹೇಳಿದ್ದರಿಂದ ಉಕ್ತಿತಃ ಸಮಸ್ತ ಅಬ್ರಹ್ಮತಾ ಪ್ರಾಪ್ತೇ. ಈ ಬ್ರಹ್ಮ ಅನ್ನುವುದು ಅಖಂಡವಾಗಿ ಬ್ರಹ್ಮ ಆಗಲಿಲ್ಲ, ಆನಂದಮಯದ ಒಂದು ಪುಚ್ಛವಾಯಿತು, ಅಬ್ರಹ್ಮತ ಬಂದ್ಬಿಡ್ತು, ಬ್ರಹ್ಮತ ಬರಲಿಲ್ಲ ಅದಕ್ಕೆ. ಈಗ ನಾನು ಅನುವ್ಯಾಖ್ಯಾನದ ವಾಕ್ಯಕ್ಕೆ ಸ್ಥೂಲವಾದ ಅರ್ಥ ಹೇಳಿದ್ದೀನಿ. ಇಲ್ಲಿ ನಮಗೀಗ ಅನುವ್ಯಾಖ್ಯಾನೂ ಬೇಕಾಗಿಲ್ಲ ಅಂತ ಅನುವ್ಯಾಖ್ಯಾನದ ಆಧಾರದಿಂದ ಜಯತೀರ್ಥರು ಅದನ್ನು ನಾಮಾತ್ಮಕ ಶಬ್ದ ಅಂತ ಹೇಳಿದ್ದಾರೆ. ನಚ ಪರಸ್ಪರ ವಿರೋಧಾತ್ ಅನ್ಯತರ ಅಸ್ವಾರಸ್ಯಂ ಅಪ್ರಾಮಾಣ್ಯಂ ಚ ವಾಚ್ಯಂ. ಅನೇಕ ಕಡೆ
ಇವತ್ತಿಗೂ ಕೂಡ ತತ್ವ ಪ್ರದೀಪಕಾರರು ಮತ್ತು ಜಯತೀರ್ಥರಿಗೂ ವಿರೋಧ ಇರೋದಿದೆ. ಅನೇಕ ಟಿಪ್ಪಣಿಕಾರರು ಅದನ್ನು ಹೀಗೆ ಪರಿಹರಿಸುವ ಪ್ರಯತ್ನವನ್ನು ಕೂಡ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಅಂಥದ್ರಲ್ಲಿ ಈಗ ಒಂದು ನನ್ನ ಗಮನಕ್ಕೆ ಬಂತು, ಅದಕ್ಕೆ ಅದನ್ನು ಹೇಳ್ತಾ ಇದ್ದೇನೆ. ಯಾವುದೋ ಒಂದನ್ನು ತಪ್ಪು ಅಂತಾಗಲಿ ಅದು ಸರಿ ಇಲ್ಲ ಅಂತಾಗಲಿ ನಾವು ತಿಳ್ಕೋಬಾರದು. ಆನಂದಮಯ ಶಬ್ದ ಅಂತನ್ನೋದು ಯೋಗರೂಢವಾದ ಶಬ್ದ. ಅದು ಯೋಗರೂಢವಾದ ಶಬ್ದ ಆದ್ದರಿಂದ ಮತದ್ವಯೋಕ್ತ ನಾಮಾತ್ಮಕತ್ವ ಲಿಂಗಾತ್ಮಕತ್ವಯೋ ಭಾವಾತ್. ನಾವು ನಾಮಾತ್ಮಕ ಲಿಂಗಾತ್ಮಕ ಅಂತ ಹೇಳುವುದಿಲ್ಲ, ಬಹಳ ಸ್ಥೂಲವಾದ ದೃಷ್ಟಿ ಅಂತ ನಾವು ಈಗಾಗಲೇ ಈ ಹಿಂದೆ ನೋಡಿದ್ದೀವಿ. ಅದನ್ನೇ ಉತ್ತರವಾಗಿ ತಿಳ್ಕೊಂಡ್ಬಿಟ್ರೆ ಆಯ್ತಷ್ಟೆ. ಯೌಗಿಕ ಶಬ್ದಗಳು, ರೂಢ ಶಬ್ದಗಳು ಮತ್ತು ಯೋಗರೂಢ ಶಬ್ದಗಳು ಅಂತ ಹೀಗೆ ಈ ಶಬ್ದಗಳು 3 ಥರ ಇವೆ. ಅದನ್ನು ಈ ಹಿಂದೆ ಒಂದ್ಸರಿ ಹೇಳಿದ್ದೆ, ಮತ್ತೊಂದ್ಸರಿ ಸೂಕ್ಷ್ಮವಾಗಿ ಹೇಳ್ತೇನೆ. ರೂಢ ಶಬ್ದ ಅಂದರೆ ನಮಗೆಲ್ಲರಿಗೂ ಹೆಸರಿಟ್ಟಿರ್ತಾರೆ, ನಮಗೆ, ನಿಮಗೆ, ಸ್ತ್ರೀಯರಿಗೆ, ಪುರುಷರಿಗೆ, ಎಲ್ರಿಗೂ, ಊರುಗಳಿಗೆ, ವಸ್ತುಗಳಿಗೆ. ಇದೆಲ್ಲ ರೂಢವಾದ ಶಬ್ದಗಳು. ಆ ಗುಣ ಅದರಲ್ಲಿ ಇರ್ತದೆ ಅಂತಿಲ್ಲ. ಇನ್ನು ಯೌಗಿಕ ಶಬ್ದ ಅಂದರೆ ಪಾಚಕ, ಚಾಲಕ, ನಿರ್ವಾಹಕ, ವ್ಯವಸ್ಥಾಪಕ, ಇವೆಲ್ಲ ಯಾರು ಆ ಕೆಲಸವನ್ನು ಮಾಡ್ತಾರೋ ಅವರಿಗೆ ಅದು ಅನ್ವಿತ ಆಗ್ತದೆ. ಅದನ್ನ ಅಂಥ ಹೆಸರನ್ನು ಯಾರಿಗೂ ಇಟ್ಟಿರೋದಿಲ್ಲ. ಅದು ಯೌಗಿಕ ಶಬ್ದ. ಯೋಗ ಅಂದರೆ ಧಾತು ಮತ್ತು ಪ್ರತ್ಯಯಗಳ ನಡುವಿನ ಸಂಬಂಧ. ಇನ್ನು ಯೋಗರೂಢ ಅಂತ ಒಂದು ಶಬ್ದ ಇದೆ. ಅದ್ಯಾವುದು ಅಂದರೆ ಪಂಕಜ ಅನ್ನುವ ಶಬ್ದ. ಪಂಕ ಅಂದ್ರೆ ಕೆಸರು, ಜ ಅಂದರೆ ಅಲ್ಲಿ ಹುಟ್ಟಿದ್ದು. ಜ ಧಾತುವಿನ ಮೇಲೆ ಒಂದು ಡ ಪ್ರತ್ಯಯವೋ ಯಾವುದೋ ಒಂದು ಪ್ರತ್ಯಯ ಬಂದು ಪಂಕಜ ಅಂತ ಶಬ್ದ ನಿಷ್ಪನ್ನ ಆಗಿರ್ತದೆ. ಪಂಕದಲ್ಲಿ ಕೆಸರಿನಲ್ಲಿ ಹುಟ್ಟಿದ್ದು ಅಥವಾ ಅಂತ ಹೇಳ್ತಾರೆ, ಅಥವಾ ಕೆಲವು ಸರಿ ಜಲಜ ಅಂತ ಹೇಳ್ತಾರೆ, ಅದು ಗೊತ್ತಿದೆ. ಜಲ ಅಂದರೆ ನೀರು, ಅದರಲ್ಲಿ ಹುಟ್ಟಿದ್ದು ಕಮಲ. ವನಜ ಅಂತಲೂ ಹೇಳ್ತಾರೆ. ಅಂಬುಜ, ಅಂಬು ಅಂದ್ರೂ ನೀರು. ಎಲ್ಲನೂ ನೀರಿನಲ್ಲಿ ಹುಟ್ಟಿದ್ದು, ಕೆಸರಿನಲ್ಲಿ ಹುಟ್ಟಿದ್ದು ಅಂತ ಈಗ ಅದಕ್ಕೆ ಹೆಸರಿದೆ. ವಾರಿಜ ಎಲ್ಲನೂ ಒಂದೇ. ಅಂಭೋಜ ಅದನ್ನು ನೀರಿನಲ್ಲಿ ಹುಟ್ಟಿದ್ದು ಅಂತಾನೆ. ಆದರೆ ನೀರಿನಲ್ಲಿ ಹುಟ್ಟಿದಂಥ ಕಪ್ಪೆ, ಮೀನು ಮತ್ತು ಹಾವಸೆ, ಪಾಚಿ ಇರ್ತದಲ್ಲ ಅದರಲ್ಲಿ, ಆ ಪಾಚಿಗೆ ಅದಕ್ಕೆಲ್ಲದಕ್ಕೂ ಕೂಡ ಯಾರು ಅಂಬುಜ, ಅಂಭೋಜ, ವಾರಿಜ, ಜಲಜ ಹೀಗೆ ಹೇಳೋದಿಲ್ಲ. ಕಮಲಕ್ಕೆ ಮಾತ್ರ ಹೇಳ್ತಾರೆ. ಯಾಕಂದರೆ ಕಮಲ ನೀರಿನಲ್ಲಿದ್ದರೂ ಕೂಡ ನೀರನ್ನು ಅಂಟಿಸ್ಕೊಂಡಿರೋದಿಲ್ಲ, ಕೆಸರಿನಲ್ಲಿದ್ದರೂ ಕೂಡ ಕೆಸರಿನ ಕೊಳೆ ಅದಕ್ಕೆ ಮೆತ್ತುವುದಿಲ್ಲ ಅಂತ ಈಗ ಅದರ ತಾತ್ಪರ್ಯ ಇರ್ತದೆ. ಆದ್ದರಿಂದ ಇಲ್ಲಿ ಜಲಜ, ಪಂಕಜ ಇತ್ಯಾದಿ ಶಬ್ದದಿಂದ ಕಮಲವನ್ನು ಹೇಳುವಾಗ ಯೋಗವೂ ಇದೆ, ರೂಢವೂ ಇದೆ. ಅದರಂತೆ ಭಗವಂತನನ್ನ ನಾವು ಯಾವುದೇ ಶಬ್ದದಿಂದ ಹೇಳುವಾಗ ಅಲ್ಲಿ ಮಹಾಯೋಗ ಅನ್ನೋದೊಂದು ಇರ್ತದೆ. ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ವ್ಯಾಕರಣದ ಅನುಕೂಲ ಅಲ್ಲಿರ್ತದೆ. ಹಾಗೆ ನಮ್ಮಂಥ ಸಾಮಾನ್ಯ ಮಟ್ಟದ ಜಿಜ್ಞಾಸುಗಳಿಗೆ ಗೊತ್ತೇ ಇಲ್ಲದೆ ಇರುವಂತಹ, ನಾವು ಓದಿಲ್ಲ ಅಂತ ಮಾತ್ರ ಅಲ್ಲ, ಹೆಸರೇ ಕೇಳಿಲ್ಲದೆ ಇರುವಂಥ ಅನೇಕ ಶಾಸ್ತ್ರಗಳಲ್ಲಿ ಮತ್ತು ಆ ಪರಿಸರದಲ್ಲಿ, ಇದು ರೂಢಿ ಅಂದರೆ ನಾವಿರುವ ಪರಿಸರದಲ್ಲಿ ಒಂದು ಶಬ್ದ ಒಂದು ಅರ್ಥವನ್ನು ಹೇಳುವುದಲ್ವ. ನಮಗಿರುವ ಪರಿಸರ ಎಂಥದ್ದು? ಸಾಮಾನ್ಯ ಪರಿಸರವೇ. ನಾವೆಲ್ಲ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಪರಿಸರ. ಇನ್ನು ಇದಕ್ಕಿಂತಲೂ ಉತ್ತಮವಾದ ಪರಿಸರ ಮನುಷ್ಯರು, ಅದಕ್ಕಿಂತ ಮೇಲೆ ಚಕ್ರವರ್ತಿಗಳು, ಋಷಿಗಳು, ದೇವತೆಗಳು ಪಿತೃಗಳು ಮೊದಲಾದವರು ಪರಿಸರ ಇರ್ತದೆ. ಆ ದೊಡ್ಡ ದೊಡ್ಡ ದೇವತೆಗಳ ಪರಿಸರ, ಅವ್ರಿಗೆ ಸಿಗುವಂಥ ಗ್ರಂಥಗಳ ಅನುಕೂಲ, ಇದನ್ನೆಲ್ಲ ದೃಷ್ಟಿ ಇಟ್ಕೊಂಡ್ರೆ ಅದು ಯೋಗನೂ ರೂಢಿನೂ ಆಗಿರ್ತದೆ. ರೂಢಿಯೂ ಇರ್ತದೆ ಮತ್ತು ಆ ಗ್ರಂಥಗಳಲ್ಲಿ ಆ ಪರಿಸರದಲ್ಲಿರುವುದು ರೂಢಿ, ಅವರಿಗೆ ಸಿಕ್ಕ ಗ್ರಂಥಗಳಲ್ಲಿ ಇರುವುದು ಯೋಗ. ಹೀಗೆ ಮಹಾಯೋಗ ಮತ್ತು ಮಹಾರೂಢಿಯ ಮೂಲಕ ಅದು ಆನಂದಮಯ ಮೊದಲಾದ ಶಬ್ದಗಳು ನಾಮಾತ್ಮಕವೂ ಆಗಿದೆ, ಲಿಂಗಾತ್ಮಕವೂ ಆಗಿದೆ. ಅದಕ್ಕಾಗಿ ನಾನು ಮೊನ್ನೆ ಒಂದು ದಿವಸ ಓಂ ಹ್ರಾಂ ಹ್ರೀಂ ಹ್ರೋಂ ಓಂ ನಮೋ ಭಗವತೆ ಋಷಿಕೇಶಾಯ ಅಂತ ಭಾಗವತದ 5ನೇ ಸ್ಕಂದದಲ್ಲಿ ಕೆಲವು ಮಂತ್ರಗಳು ಬರ್ತಾವಲ್ಲ, ಆ ಮಂತ್ರಗಳಲ್ಲಿ ಒಂದು ಋಷಿಕೇಶನ ಮಂತ್ರ. ಅಲ್ಲಿ ಛಂದವಮಯಾಯ ಅನ್ನಮಯಾಯ ಅಂತ ಬಂದಿದೆ. ಅದಕ್ಕಾಗಿ ಇದನ್ನು ಹೇಳಿದ್ದು ಅದೇ ಉದ್ದೇಶದಿಂದ. ನಾವು ಅನ್ನಮಯ ಅಂತ ಅನ್ನೋದನ್ನು ಕೋಶ ಅಂತ ನಾವು ಮಹಾನಾರಾಯಣ ಉಪನಿಷತ್ತು ಇತ್ಯಾದಿ ಕಡೆ ನೋಡಿರ್ತೀವಿ. ಇನ್ನು ಅನ್ನಮಯ ಅಂತ ಹೀಗೆ ಭಗವಂತನನ್ನೇ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಕೋಶದ ಬಗ್ಗೆ ಹೇಳುವ ಪ್ರಶ್ನವೇ ಇಲ್ಲ, ಕೋಶಕ್ಕೆ ನಮಸ್ಕಾರ ಮಾಡುವ ಪ್ರಶ್ನವೇ ಇಲ್ಲ. ಮಹಾನಾರಾಯಣ ಉಪನಿಷತ್ನಲ್ಲಾದರೆ ಈ ಕೋಶಗಳು ಶುದ್ಧೀಕರಣವನ್ನು ಹೊಂದಲಿ ಅಂತ ಪ್ರಾರ್ಥನೆ ಇದೆ. ಇಲ್ಲಿ ಅನ್ನಮಯನಾದ, ಚಂದೋಮಯನಾದ, ಸರ್ವಮಯನಾದ, ಅಮೃತಮಯನಾದ, ಓಜಸೆ ಸಹಸೆ ಬಲಾಯ ಕಾಂತಾಯ ನಮಸ್ತೆ ಉಭಯತ್ರ ಭೂಯಾತ್, ನಿನಗೆ ನಮಸ್ಕಾರ ಅಂತಿದೆ. ನಮಸ್ಕಾರ ಮಾಡಬೇಕಾದ್ರೆ ಅವನು ಜಡ ವಸ್ತು ಆಗಿರ್ಲಿಕ್ಕಿಲ್ಲ, ಚೇತನ ವಸ್ತುವಾದ ಭಗವಂತನೇ ಆಗಿರಬೇಕು. ಇವೆಲ್ಲ ನಾವು ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲಿಗೆ ಹೋದಂತೆ
ಯೋಗ ಮತ್ತು ರೂಢಿಗಳು ಹೆಚ್ಚು ಹೆಚ್ಚು ಅಪ್ಗ್ರೇಡ್ ಆಗ್ತವೆ. ಹೀಗೆ ದ ಮೋಸ್ಟ್ ಅಪ್ಗ್ರೇಡೆಡ್ ಯೋಗ ಆ್ಯಂಡ್ ಮೋಸ್ಟ್ ಅಪ್ಗ್ರೇಡೆಡ್ ರೂಢಿ ನಮ್ಮ ಅಧ್ಯಯನ ಜಾಸ್ತಿ ಆದಂತೆ, ನಮ್ಮ ಪರಿಸರ, ವಿದ್ವತ್ ಪರಿಸರ, ಜ್ಞಾನಿಗಳ ಪರಿಸರ ನಮಗೆ ಹೆಚ್ಚು ಹೆಚ್ಚು ಸಿಕ್ಕಂತೆ ಯೋಗ ರೂಢಿ ಪರಿಚಯ ನಮ್ಗೆ ಆಗ್ತದೆ. ಆದ್ದರಿಂದ ಏನೂ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ನಾಮಾತ್ಮಕತ್ವ ಲಿಂಗಾತ್ಮಕತ್ವ ಉಭಯೋ ಭಾವಾತ್. ಹಿಂದಿನ ಮತದಲ್ಲಿ ಅಂದರೆ ಸತ್ತರ್ಕ ದೀಪಾವಳಿ ಮತ್ತು ಪದ್ಮನಾಭ ತ್ರಿವಿಕ್ರಮ ಪಂಡಿತರು ಲಿಂಗಾತ್ಮಕ ಅಂತ ಹೇಳಿದಾರೆ, ಹೌದು. ಆದರೆ ನಾಮಾತ್ಮಕತ್ವವನ್ನು ಅವರು ತಳ್ಳಿ ಹಾಕಿಲ್ಲ. ಜಯತೀರ್ಥರು ಕೂಡ ಅದನ್ನು ನಾಮಾತ್ಮಕ ಅಂತ ಹೇಳಿದ್ರು, ಲಿಂಗಾತ್ಮಕತ್ವವನ್ನು ತಳ್ಳಿ ಹಾಕಿಲ್ಲ. ಆದ್ದರಿಂದ ಎರಡನ್ನು ಕೂಡ ಇಟ್ಕೊಳ್ಬೇಕು ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.